ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಹುಬ್ಳಿಯಿಂದ ಮದುವೆ ಆಗಿ ಹೋದ್ಮೇಲೆ ಎಡ್ಮಿ ತಿನ್ನೋದು ಭಾಳ ಮಿಸ್ ಮಾಡತ್ತಿದ್ದೆ. ಅದ್ರಾಗೂ ನಮ್ಮ ಆಂಟಿ ಸ್ಪೆಷಲಾಗಿ ಪಟೇಗಾರದವ್ರು ಎಡ್ಮಿ ಮಸ್ತ್ ಮಾಡ್ತಾರೆ. ಪಟೇಗಾರ ಮಂದಿಯೊಳಗೆ ನಾ ತಿಂದಿರೋದ್ರಾಗ ಎಡ್ಮಿ ಇವ್ರ ಕೈಯಾಗ ತಿಂದ್ರೆ ಮಸ್ತ್ ಟೇಸ್ಟಿಯಾಗಿ ಇರ್ತೈತಿ. ಯಾಕೋ ಇವತ್ತು ತಿನ್ಬೇಕು ಅನ್ಸತ್ತಿತ್ತು. ಮತ್ತು ಅದ್ರದ್ದು ರೆಸಿಪಿ ನಿಮಗೂ ತೋರಿಸ್ದಂಗೆ ಆಗ್ತೈತೆ ಅಂತ ಇವತ್ತು ಅವ್ರ ಮನೆಗೆ ಹೋಗತ್ತೀನಿ. ನನ್ನ ಜೊತೆಗೆ ನೀವು ಬರ್ರಿ, ಆಂಟಿ ಹೆಂಗೆ ಮಾಡ್ತಾರಂತಂದು ನೋಡೋಣ. ಎಡ್ಮಿ ತಿಂದು ಬರೋಣ ಅಂತ ಮನೆ ಕಡೆ ಬಂದೆ. ಬರ್ರಿ ಒಳಗೆ ಹೋಗೋಣ. ಆಂಟಿ ಏನು ಮಾಡತ್ತೀರಿ? ಎಡ್ಮಿ ತಿನ್ನಾಕಂತ ಮನೆಯಿಂದ ಹುಡ್ಕೊಂಡು ನಿಮ್ಮ ಮನೆಗೆ ಬಂದೇನಿ. ಎಡ್ಮಿ ಮಾಡಾಕ ಪ್ರಿಪ್ರೇಷನ್ ಮಾಡ್ಕೊಳಕ್ಕೆ. ಎಡ್ಮಿ ಮಾಡಾಕ ಏನೇನು ಬೇಕಂತಂದ ನೋಡೋಣ. ಆಂಟಿ ತೋರಿಸ್ರಿ ಏನೇನು ಬೇಕಂತ ಹೇಳಿ. ಮೈದಾ ಹಿಟ್ಟು, ಕಡ್ಲಿ ಹಿಟ್ಟು, ಅಜ್ವಾನ, ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಬಿಡಿಸಿದ್ದು, ಅಲ್ಲ ಮತ್ತು ಕೊತ್ತಂಬರಿ ಕಡ್ಡಿ, ದಂಟ, ಮೆಣಸಿನ್ಕಾಯಿ ಮತ್ತು ಕರಿತೆಳ್ಳು. ಇಷ್ಟೆಲ್ಲ ಸಾಮಾನು. ಇಲ್ಲ ಕರೆ ಎಳ್ಳ ತಗೋಬೇಕು. ಹಾಂ, ಕರೆ ಎಣ್ಣೆ ಇಷ್ಟು ಒಂದು ಮೆಜರ್ಮೆಂಟ್ ಮಾಡ್ಕೊಂಡೆ ನಾನು. ಇದರಲ್ಲೇ 3 ಗ್ಲಾಸ ಮೈದಾ ತೊಗೊಂಡೇನಿ, 2 ಗ್ಲಾಸ್ ಕಡ್ಲಿ ಹಿಟ್ಟು, ಅರಿಶಿನ ಮತ್ತು ಉಪ್ಪು. ಸ್ವಲ್ಪ ಉಪ್ಪು ಹಾಕೋಬೇಕ್ರಿ ರುಚಿಗೆ ತಕ್ಕಷ್ಟು. ಮತ್ತು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಬಿಡಿಸೇವಲ್ಲ ಅದು ಹಾಕ್ಕೋಬೇಕು. ಅದು ಹಾಕ್ಕೊಂಡೆ ಹಿಟ್ಟು ಹಾಂ ಸ್ವಲ್ಪ ಹಾಕ್ಕೋಬೇಕ್ರಿ. ಹಾಂ, ಮೃದುವಾಗಿ ನಾದ್ಕೋಬೇಕು. ಬರೀ ಉಪ್ಪು, ಬಿಡಿಸಿದ ಕೊತ್ತಂಬರಿ, ಎಣ್ಣೆ ಏನು ಹಾಕ್ಬಾರ್ದು ಅದ್ರೊಳಗೆ. ಲಾಸ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮೃದುವಾಗಿ ಕಲಿಸ್ಬೇಕು. 1 ತಾಸು ಇಲ್ಲ ಅಂದ್ರೆ ಅರ್ಧ ತಾಸು ಮುಚ್ಚಿಡ್ಬೇಕು. ಬಾಣಲಿ ಕಾಯಕ್ಕೆ ಇಟ್ಕೊಳ್ಳೋಣ. ಚಲೋ ಬರ್ತೈತಿ. ಏನಂತೀರಿ ತುರಿ ಮಾಡಕ್ಕೆ? ಸ್ವಲ್ಪ ಅಷ್ಟೆ. ಹಾಂ, ಸ್ವಲ್ಪ ಬಿಸಿ ಮಾಡ್ಕೊಬೇಕು. ಮೆಣಸಿನ್ಕಾಯಿ ಇದ್ರೊಳಗೆ ಇನ್ನೊಂದು ಮೆಣಸಿನ್ಕಾಯಿ ಬರ್ತಾವೆ ರೀ ಉದ್ದುದ್ದಂಗೆ, ಅವು ತೊಗೊಂಡ್ರೆ ಎಡ್ಮಿ ಭಾಳ ಚಲೋ ಆಗ್ತಾವೆ. ಸ್ವಲ್ಪ ಇದ್ರೊಳಗೆ ಎಣ್ಣೆ ಹಾಕೋಣ. ಸ್ವಲ್ಪ ಫ್ರೈ ಮಾಡಿದರೆ ಸಾಕು ರೀ. ಹಾಂ, ಇದಕ್ಕೆ ನಾವೀಗ ಸ್ವಲ್ಪ ಬಿಸಿ ಆದ್ರೆ ಸಾಕು. ಇಷ್ಟ ಐತಿ ಬಿಸಿ, ಹಂಗೆ ಇರಲಿ. ಗ್ಯಾಸ್ ಆನ್. ಇದಕ್ಕೆ ಜೀರಿಗೆ ಹಾಕೊಂಡು ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು, 2 ಟೇಬಲ್ ಸ್ಪೂನ್ ಅಷ್ಟು ಹಾಕೋದು. ಕೊತ್ತಂಬರಿ ಸೊಪ್ಪು ಬಿಡಿಸಿದ್ದು ಇವು ಇದಲ್ಲ ಕಡ್ಡಿ. ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಅರ್ಧ ಟೀ ಸ್ಪೂನ್. ಗ್ಯಾಸ್ ಆಫ್ ಮಾಡಿಬಿಡಿ. ಸಾಕು, ಗ್ಯಾಸ್ ಆಫ್ ಮಾಡಿಬಿಡಿ. ಇದ್ರ ಮೇಲಿಗೆ ನಾವು ಬೆಳ್ಳುಳ್ಳಿ, ಇದು ಈಗ ರುಬ್ಕೋಬೇಕು ನಾವು ನುಣ್ಣಾಗಿ. ತಣ್ಣಾದ್ಮೇಲೆ ರುಬ್ಕೋಬೇಕು. ಫೈನಾಗಿ ಪೇಸ್ಟ್ ಮಾಡ್ಕೋಬೇಕಲ್ಲ ಗ್ರೈಂಡರ್. ಹಾಂ, ರೆಸಿಪಿ ನಮ್ಗೆ ನಮ್ಮ ಅತ್ತಿಯವ್ರು ಹೇಳ್ಕೊಟ್ಟಾರ್ರಿ. ಈಗ ನುಣ್ಣಾಗಿ ರುಬ್ಕೊಂಡೇನಿದೆ. ಭಾಳ ನೀರು ಹಾಕ್ಬಾರ್ದಲ್ರಿ ಇದಕ್ಕೆ? ನೀರು ಒಟ್ಟು ಮಾಡ್ಕೊಂಡಿದ್ದೆಲ್ಲ ಹಾಕೊಂಡಿರಿ. ಇದಕ್ಕೆ ಎಳ್ಳು ಹಾಕೊಳತ್ತೀರಲ್ಲ? ಎಳ್ಳು ಹಾಕೊಳ್ಳೋದು ಇದ್ರೊಳಗೆ. ಈಗ ಮತ್ತೆ ನೀವು ಪೇಸ್ಟ್ ಮಾಡ್ಬೇಕಾದ್ರೆ ಒಟ್ಟ ನೀರು ಹಾಕೊಂಡಿಲ್ಲ? ನೀರು ಹಾಕೊಂಡಿಲ್ಲ. ಹಿಟ್ಟಿಗೂ ಕಲ್ಸ್ಕೋಬೇಕು ಅದಕ್ಕೆ. ಹಾಂ, ಅಜ್ವಾನ ಹಾಕೊಳತ್ತಾರ. ಹಿಟ್ಟು ಹಾಕಿ ನಾದಿಸ್ಕೊಳ್ಳೋಣ. ಕಡ್ಲಿ ಹಿಟ್ಟು. ಇದಕ್ಕೆ ಲಿಂಬೆಹಣ್ಣನ್ನು ಹಾಕ್ಕೋಬೋದು ನೀವು. ಒಂದೊಂದು ಮೆಣಸಿನ್ಕಾಯಿ ನೀರು ಬಿಡ್ತಾವೆ, ಒಂದೊಂದು ಮೆಣಸಿನ್ಕಾಯಿ ನೀರು ಬಿಡಂಗಿಲ್ಲ. ಸ್ವಲ್ಪ ನೀರು ಬಿಡೋ ಇದ್ರೆ
ಸ್ವಲ್ಪ ಜಾಸ್ತಿ ಹೊತ್ತು ಬಿಸಿ ಮಾಡ್ಬೇಕು. ಈಗ ನನಗೆ 2 ಗ್ಲಾಸ್ ಫುಲ್ ತೊಗೊಂಡೇನಲ್ಲ ನಾನು ಕಡ್ಲಿ ಹಿಟ್ಟು, ಮತ್ತು ನನಗೆ ಒಂದು ಸ್ವಲ್ಪ ಕಡಿಮೆ ಬಿಡಾಕತ್ತೈತಿ. ನಾ ಮತ್ತು ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೋತೀನಿ. ಅದು ಮೈದಾ ಹಿಟ್ಟು ಹೆಂಗೆ ನೆನೆಸ್ತೇವೆ ನಾವು ಅದ್ರ ಪ್ರಮಾಣಲಿ ಇದು ಹಿಟ್ಟು ಹಂಗೆ ಕಲಿಸ್ತೀವಿ. ಬೇಡ್ತಾರೆ ಯಾಕೆ ಸ್ವಲ್ಪ ಕೈಗೆ ಹತ್ತಬಾರ್ದಲ್ಲ ಇದು, ಅದಕ್ಕೆ ಎಣ್ಣೆ ಹಾಕ್ಕೊಂಡು ಕಲಿಸಿ. ನಾವು ಕಲಸಿಟ್ಟಿದ್ದು ಹಿಟ್ಟು 1 ತಾಸು ಆತ್ರಿ. ಇದು ಇಷ್ಟು ನೆಂದ್ರೆ ಸಾಕ, ಬರೀಕ್ ಮಾಡ್ಕೊಳ್ಳೋಣ ರೆಡಿ. ಅಂಟಿದ ಸ್ವಲ್ಪ ಕನ್ನಡ ವೀಕ, ಅದಕ್ಕೆ ನಾನು ಮಾತಾಡತ್ತೀನಿ ಭಾಳ, ಏನು ಅನ್ಕೊಳಕ್ ಹೋಗ್ಬೇಡ್ರಿ. ಇದ್ರೊಳಗೂ ನಾವು ಅಪ್ಲೋಡ್ ಮಾಡೋಣ, ಇದ್ರೊಳಗೂ ನಾವು ಅಪ್ಲೋಡ್ ಮಾಡೋಣ. ಹಂಗಂದ್ರೆ ತುಂಬ್ಕೊಳಕ್ಕೆ ನಮಗೆ ಈಸಿ ಆಗ್ತೈತಿ. ಮತ್ತು ಕಡ್ಲಿ ಹಿಟ್ಟು ತೊಗೊಳಬೇಕಾರ ನಾವು ಮನೆಯೊಳಗೆ ಕಡ್ಲಿ ಬೇಳಿನ ಅಂದ್ರೆ ಏನಂತಾರ ಗಿರಣಿಗೆ ಹಾಕ್ಸಿದ್ರ ಅದು ಭಾಳ ಚಲೋ ಟೇಸ್ಟ್ ಬರ್ತೈತೆ ಅಂತ ಹೇಳ್ತಾರೆ. ಅಂಗಡಿ ಅಂತ ತಂದ್ರೆ ಅಷ್ಟು ಟೇಸ್ಟ್ ಇರಲ್ಲ ಅಂತ ಹೇಳ್ತಾರೆ ಇವ್ರು. ಇದನ್ನ ಭಾಗ ಮಾಡೇ ನಾವು. ಇದಕ್ಕೆ ನಮ್ಗೆ ಎಷ್ಟು ದೊಡ್ಡ ಬೇಕಾ ಅಷ್ಟು ದೊಡ್ಡ ನಾವು ಸೈಜ್ ನಮ್ಗೆ ಎಷ್ಟು ದೊಡ್ಡ ಸೈಜ್ ಬೇಕಾ ಅಷ್ಟು ದೊಡ್ಡ ಸೈಜ್ ನಾವು ಮಾಡ್ಕೋಬೋದು. ಈಗ ಯಾವ ಸೈಜ್ ಬೇಕಾ ಆ ಸೈಜ್. ನಾ ಈಗ ಮನ್ಯಾಗ ತಿನ್ನಕಂತ ಹೇಳಿ ಸಣ್ಣ ಸಣ್ಣ ಮಾಡಾಕತ್ತೀನಿ ರೀ. ಈಗ ಇವರ ಆರ್ಡರ್ಸ್ ತಗೋತಾರಂತ ಹೇಳಿದ್ನೆಲ್ಲ ನಾನು, ಅದ್ರದ್ದು ಡೀಟೇಲ್ಸ್ ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ. ಇವ್ರ ಬೇಕಂದ್ರ ಮಾಡಿನೂ ಕೊಡ್ತಾರ. ಈ ಥರ ಎಲ್ಲ ಮಾಡಿಟ್ಕೊಳತ್ತ ಸ್ಟಾರ್ಟಿಂಗ್, ಆಮೇಲೆ ಒಮ್ಮೆಕ್ಲೇನ ಈಸಿ ಆಗ್ತೈತೆ ನಮ್ಗೆ ತುಂಬಿ ಲಟ್ಟಿಸ್ಕೊಳಕ್ಕೆ. ಎಷ್ಟು ಫಾಸ್ಟ್ ಮಾಡ್ತೀರಪ್ಪ ಅಂತೀನಿ. ಎಣ್ಣೆ ಒಳಗೆ ಇಡ್ಬೇಕೇನ್ರಿ? ಎಣ್ಣೆ ಒಳಗೆ ಎಣ್ಣೆ ಹಾಕಿ ತಾಟೊಳಗೆ ಕಾಣತಿರ್ಬೇಕು ನಿಮಗೆ. ಹಿಂಗ ಒಂದೊಂದ ತುಂಬ್ಕೊಂಡ ಈ ಥರ ಇಟ್ಕೋತ ಹೋಗ್ಬೇಕು. ನೀವು ಇವ್ರು ಮಾಡೋ ಪ್ರೊಸೆಸಿಂಗ್ ಮೇಲೆ ನೋಡ್ತಿರ್ಬೋದು ಇವರು ಎಷ್ಟು ಎಡಿಮೆ ಮಾಡಿ ಮಾಡಿ ಎಕ್ಸ್ಪರ್ಟ್ ಅದಾರ ಅಂತಂದು. ಒಬ್ಬಟ್ಟು ಉಂಟಾರ ಒಬ್ಬಟ್ಟು ಇಲ್ಲ 3 ಮಂದಿ ಕುಂದಿರ್ತೇವೆ. ಹಿಟ್ಟು ಹಚ್ಚಿ ಲಟ್ಟಿಸ್ಬಾರ್ದಂಟಿ ಇದನ್ನ ಎಣ್ಣೆ ಒಳಗೆ. ಎಲ್ಲಾನು ಈ ತರ ರೆಡಿ ಮಾಡ್ಕೊಂಡು ಆಗೈತಿ. ಈಗ ಇದನ್ನ ಲಟ್ಟಿಸ್ಕೊಂತಾರ. ಎಣ್ಣೆ ಒಳಗ ಹಿಟ್ಟು ಹಚ್ಚಂಗಿಲ್ಲ ಇದಕ್ಕೆ. ತಳ್ಳಗ್ ಲಟ್ಟಿಸ್ಕೋಬೇಕೇನಂಟಿ ಬಾ. ಒಂದು ಚಪಾತಿ ಸೈಜ್ನಷ್ಟು ದೊಡ್ಡ ಹಾಕವಲ್ಲ ಇವ, ಅಷ್ಟು ಹಿಟ್ಟು ತಗೊಂಡ್ರು ನಾವು. ಈ ಕಡೆ ನಾವು ಎಣ್ಣೆನೂ ಕಾಯಕ್ಕೆ ಇಟ್ಕೊಂಡೇವಿ. ಚೆಕ್ ಮಾಡ್ಕೊಳ್ಳೋಣ ಒಂದ್ಸಲ. ಬಂದು ಅವ್ರ ತಲೆಗೆ ಚಪಾತಿ ಬಡಿತಿದ್ಲವ ಸಾಲಿಗೆ ಹೋಗ್ಬೇಕಲ್ಲ. ದೊಡ್ಡದು ಆತದಲ್ಲ. ಫಸ್ಟ್ ಹಾಕಿದ ತಕ್ಷಣ ಈ ತರ ಮಾಡಿ ಹೊಳಸ್ಕೊಂಡ ಬಿಡ್ಬೇಕಲ್ರಿ ಇದನ್ನ.
ನೀವು ಭಾಳ ಇಷ್ಟಪಟ್ಟು ಅಡುಗೆ ಮಾಡಿಸಿ ತಿಂದು ಟೇಸ್ಟ್ ಹೆಂಗೈತಿ ಅಂತ ಹೇಳಿ ನೋಡಿ. ತಡ್ರಿ ತಿಂತೇನಿ. ನಿಮ್ಮ ಮುಂದೆ ಹೆಂಗೈತಿ ಅಂತ ಟೇಸ್ಟ್ ನೋಡಿ ಹೇಳ್ತೇನಿ. ನೋಡ್ತಿರ್ಬೋದು ನೀವು ಹೆಂಗೆ ಇದು ಮುರಿಯಾತಾವಂತ. ಫುಲ್ ಕ್ರಿಸ್ಪಿ ಆಗೈತಿ. ತಿನ್ನತ್ರ ಫುಲ್ ಕುರುಮ್ ಮಸ್ತ್ ಐತಿ ಟೇಸ್ಟ್. ಒಂದ್ಸಲ ತಿನ್ನತ್ರ ಒಂದು 5-6 ತಿಂದ್ಬಿಡ್ಬೋದು, ಹಂಗೆ ತಿನ್ಬೋದು. ಮತ್ತೆಲ್ಲ ಪರ್ಫೆಕ್ಟ್ ಹಾಕ್ಯಾರ. ಹಿಟ್ಟಾಗಿರ್ಬೋದು, ಖಾರ, ಉಪ್ಪು ಪ್ರತಿಯೊಂದು ಪರ್ಫೆಕ್ಟ್ ಐತಿ. ಅದ್ರ ತಕ್ಕಂಗೆ ಎಲ್ಲ ಪರ್ಫೆಕ್ಟಾಗಿ ಹಾಕ್ಯಾರ. ಇದನ್ನ ಎಷ್ಟು ದಿನ ಇಟ್ಕೊಂಡು ತಿನ್ಬೋದು ಆಂಟಿ? 1 ತಿಂಗಳಂಗಟ್ಲೆ ಇಟ್ಕೊಂಡು 1 ತಿಂಗಳಂಗಟ್ಲೆ. ಮತ್ತೆ ನೀವೇನಾರ ಟ್ರಾವೆಲ್ ಅದು ಮಾಡಬೇಕಾರ ಊರಿಗೆ ಅದು ಹೋದಾಗ ಏನಾರು ಕಟ್ಕೊಂಡು ಹೋಗ್ಬೇಕಂತಿರ್ತೀರಲ್ಲ, ಅವಾಗೂ ಇದನ್ನ ಕಟ್ಕೊಂಡು ಹೋದ್ರೆ ಏನೂ ಹಾಳಾಗಲ್ಲ. ಆರಾಮ್ಸೆ ಇಟ್ಕೊಂಡು ತಿನ್ಬೋದು. ಥ್ಯಾಂಕ್ಸ್ ಅನ್ಸ್ಲು ಮಾಡಿಕೊಟ್ಟಿದ್ದಕ್ಕ. ಮಸ್ತ್ ಬಂದಾವ, ನೋಡ್ತಿರ್ಬೋದು ನೀವು. ಎಣ್ಣೆನೂ ಅಷ್ಟು ಹಿಡ್ಕೊಂಡಿಲ್ಲ. ಈ ನಮ್ಮ ಎಡಮಿ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅನ್ಕೊತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಹಂಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನಾ ಇದೇ ಥರ ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ರೀ. ಅಲ್ಲಿವರೆಗೂ ಧನ್ಯವಾದ.